ಇದಕ್ಕೆ ಮಂಡಲದ ಹಾವು ಅಂತ ಕರೀತಾರೆ. ಕೊಳಕಮಂಡಲ ಅಂತಲೂ ಕರೆಯೋದಿದೆ. ಇದು ಕಚ್ಚಿದ್ರೆ ಆ ನರಗಳು ಕೊಳಿತಾ ಹೋಗ್ತವೆ ಅನ್ನೋ ಕಾರಣಕ್ಕೆ ಇದನ್ನು ಕೊಳಕಮಂಡಲ ಅಂತ ಕರೀತಾರೆ. ನೀವು ನೋಡ್ತಾ ಇರುವಂಥದ್ದು ಪುಟ್ಟ ಹಾವು ಮರಿ, ಆದರೂ ಕೂಡ ವಿಷದಲ್ಲೇನು ಕಮ್ಮಿ ಇರೋಲ್ಲ. ಹಲ್ಲು ಬಹಳ ಚೂಪಾಗಿರುತ್ತೆ ಮತ್ತು ತುಂಬ ತೀಕ್ಷ್ಣವಾದಂತಹ ವಿಷ. ಇದರ ಮೈಯನ್ನು ಗಮನಿಸಿ, ನೋಡ್ಲಿಕ್ಕೆ ಇದು ಮತ್ತು ಹೆಬ್ಬಾವು ಒಂದೇ ಥರ ಇರುತ್ತೆ. ಆದರೆ ಅದ್ರ ಮೇಲಿರುವಂಥ ಪಟ್ಟಿಗಳೇನಿದೆಯಲ್ಲ ಅದು ತುಂಬ ಲೈನಾಗಿ ಜೋಡಿಸಿದಂಗಿರುತ್ತೆ. ಇದು ಇದರ ಗುರುತು ಅಂತ ಹೇಳ್ಬೋದು. ಇದು ಈ ಮಾಗಡಿ, ಬೆಂಗಳೂರು ಹತ್ತಿರದ ಮಾಗಡಿ ಪ್ರದೇಶದಲ್ಲಿ ಇರುವಂಥದ್ದು. ಈ ಹಾವುಗಳು ಆಯಾ ಪ್ರದೇಶಕ್ಕೆ ತಕ್ಕಂತೆ ಬಣ್ಣ ವ್ಯತ್ಯಾಸ ಇರುತ್ತೆ. ಇಲ್ಲಿಯ ಮಣ್ಣು, ಕಲ್ಲು, ಪರಿಸರದ ತಕ್ಕಂತೆ ಇದರ ಬಣ್ಣ ಇದೆ. ಮತ್ತು ದೇವರು ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಪಾಡ್ತಾನೆ ಅನ್ನೋದಕ್ಕೋಸ್ಕರ ಇದೊಂದು ಉದಾಹರಣೆ ಆಗ್ಬೋದು. ಇದರಲ್ಲಿ ತುಂಬಾ ತೀಕ್ಷ್ಣವಾದ ವಿಷ ಇದ್ರೂ ಕೂಡ ನಾಗರಹಾವಿನಂತೆ ಇದು ಚುರುಕಲ್ಲ. ನಾಗರಹಾವು ಬಹಳ ಫಾಸ್ಟ್ ಇರುತ್ತೆ, ಬಹಳ ಚುರುಕಾಗಿರುತ್ತೆ. ಅದರ ಗತಿಯನ್ನು ನಾವು ಊಹಿಸೋದು ಕಷ್ಟ. ಇದನ್ನ ಇಷ್ಟು ಸುಲಭವಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗೋಲ್ಲ ಅದನ್ನ. ಇದು ಮಾತ್ರ ಸ್ವಲ್ಪ ನಿಧಾನವಾಗಿರುತ್ತೆ ಮತ್ತು ಇದು ಶಬ್ದವನ್ನು ಕೂಡ ಮಾಡುತ್ತೆ. ಒಂದು ಅಪರೂಪದ ಹಾವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಹರೇ ನಮಃ.